ಸ್ನೇಹಿತರೆ ನಮಸ್ಕಾರ. ರಾಜ್ಯ ರಾಜಕಾರಣದಲ್ಲಿ ಭಾರೀ ಬೆಳವಣಿಗೆಗಳು ನಡೆಯುವಂತಹ ಮುನ್ಸೂಚನೆಯನ್ನು ಈಗಾಗಲೇ ರಾಜ್ಯ ರಾಜಕಾರಣದ ಕೆಲವೊಂದು ಸನ್ನಿವೇಶಗಳು ತೋರಿಸ್ಕೊಡ್ತಾ ಇದೆ. ಅದರಲ್ಲೂ ಕೂಡ ಈಗಾಗಲೇ ಅಧಿಕಾರ ಬಿಕ್ಕಟ್ಟಿನ ಏನಿದೆ ವಿಚಾರ, ಅಂದರೆ ಸಿ ಎಂ ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನುವಂಥ ವಿಚಾರ ಏನಿದೆ, ಇದು ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಶತಾಯಗತಾಯ ಸಿ ಎಂ ಸ್ಥಾನ ಸಿಗಲೇಬೇಕು ಅನ್ನುವಂತಹ ಹಕ್ಕೊತ್ತಾಯವು ಕೂಡ ನಡೀತಾ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನವನ್ನು ಬಿಟ್ಟುಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಅವರಿಗೆ ಆರಾಮಾಗಿ 1-2 ವರ್ಷ ಅಧಿಕಾರವನ್ನು ನಡೆಸ್ಬೋದು, ಇಲ್ಲವಾದರೆ ಕಷ್ಟ. ಹಾಗಾಗಿ ಈ ನಿಟ್ಟಿನಲ್ಲಿ ಏನೆಲ್ಲ ಆಗುತ್ತೆ ಅನ್ನುವಂತಹ ಕುತೂಹಲ ಒಂದು ಕಡೆ ನಡೀತಾ ಇದ್ದರೆ, ಈಗ ಈ ಒಂದು ಹೋರಾಟಕ್ಕೆ, ಅಂತಿಮವಾದಂಥ ಹೋರಾಟಕ್ಕೆ, ಕ್ಲೈಮ್ಯಾಕ್ಸ್ಗೆ ಸತೀಶ್ ಜಾರಕಿಹೊಳಿ ಅವರ ಎಂಟ್ರಿ ಆಗಿದೆ. ಈಗಾಗಲೇ ಜಾರಕಿಹೊಳಿ ಬ್ರದರ್ಸ್ ಅವರು ಎಲ್ಲೇ ಕಾಲಿಟ್ಟರೂ ಕೂಡ ಅಲ್ಲಿ ಬೇರೆದೇ ರೀತಿಯಾದಂಥ ಸಂಚಲನ ನಡೆಯುತ್ತೆ ಅನ್ನೋದಕ್ಕೆ ಸಾಕ್ಷಿ ಕಳೆದ ಬಾರಿ ನಡೆದಂತಹ ಡೆವಲಪ್ಮೆಂಟ್ಗಳು. ಈಗ ಇದಕ್ಕೆ ಪೂರಕವಾಗಿ ಸತೀಶ್ ಜಾರಕಿಹೊಳಿ ಅವರು ಈಗ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ದೆಹಲಿಯಲ್ಲೇ ಬಿಟ್ಬಿಟ್ಟು ಅಲ್ಲಿಯ ಎಲ್ಲ ಒಂದು ಬೇರೆ ಬೇರೆ ಡೆವಲಪ್ಮೆಂಟ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಕ್ಲೈಮ್ಯಾಕ್ಸ್ ಹೇಗಿರಬಹುದು, ಇದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದೇನೋ, ಎಲ್ಲವನ್ನು ಕೂಡ ಒಂದು ಬೈ ಒಂದು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸದ್ದಿಲ್ಲದಂತೆ ದೆಹಲಿಗೆ ತೆರಳಿ ಅಲ್ಲಿ 2 ದಿನಗಳ ಕಾಲ ಬೀಡು ಬಿಟ್ಟು ನಂತರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದಂಥ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಯಾವಾಗ ಈ ಅಧಿಕಾರ ಬಿಕ್ಕಟ್ಟಿನ ಒಂದು ಸಂಚಲನಗಳಿಗೆ ಅಥವಾ ಡೆವಲಪ್ಮೆಂಟ್ಗಳ ಮಿಡ್ಲಲ್ಲಿ ಬರ್ತಾರೋ ಆಗಲೇ ನೋಡಿ ಒಂದು ಹೊಸ ಭರವಸೆ ಕೆಲವೊಂದಷ್ಟು ಜನರಿಗೆ ಮೂಡಿತ್ತು. ಏನು, ಸತೀಶ್ ಜಾರಕಿಹೊಳಿ ಅವರು ಹೋದರು ಅಂತ ಹೇಳಿದರೆ ಏನೋ ಒಂದು ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು. ಈಗಾಗಲೇ ಸಾಕಷ್ಟು ಸಲ ಸತೀಶ್ ಜಾರಕಿಹೊಳಿ ಅವರನ್ನು ಹೈಕಮಾಂಡ್ ಕರೆದು ಮಾತನಾಡಿದ್ದು ಕೂಡ ಇದೆ. ಈ ರಾಜ್ಯದ ಬಿಕ್ಕಟ್ಟು ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನದ ಬಿಕ್ಕಟ್ಟಾಗಿರ್ಬೋದು ಅಥವಾ ಸಿ ಎಂ ಸ್ಥಾನದ ಬಿಕ್ಕಟ್ಟಾಗಿರ್ಬೋದು, ಈ 2 ವಿಚಾರದ ಬಗ್ಗೆಯೂ ಕೂಡ ಈಗ ಚರ್ಚೆ ಮಾಡಿದ್ದಾರೆ ಅಂತೇಳಿ. ಈ ಹಿಂದೆ ರಾಜ್ಯಾಧ್ಯಕ್ಷ ಸ್ಥಾನದ ಬಿಕ್ಕಟ್ಟು ಬಂದಂಥ ಸಂದರ್ಭದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರೇ ಈ ಎಲ್ಲ ಬಿಕ್ಕಟ್ಟನ್ನು ಬಗೆಹರಿಸಿದ್ದು. ಅವರ ಹೆಗಲಿಗೆ ಈ ಜವಾಬ್ದಾರಿಯನ್ನು ಹಾಕಲಾಗಿತ್ತು. ಅವರು ದೆಹಲಿಗೆ ಹೋಗಿ ಅಲ್ಲಿ ಮಾತುಕತೆಯನ್ನು ನಡೆಸಿ ನಂತರ ತಣ್ಣಗೆ ಮಾಡಿದರು. ಈಗ ಒನ್ಸಗೇನು ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಸ್ಥಾನದ ಬಿಕ್ಕಟ್ಟನ್ನು ಕೂಡ ಬೇರೆದೇ ರೀತಿಯಲ್ಲಿ ಹ್ಯಾಂಡಲ್ ಮಾಡುವಂತಹ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ಕಾರಣಕ್ಕೆ ದೆಹಲಿಗೆ ಕರೆಸ್ಕೊಂಡು ಕಳೆದ 2-3 ದಿನಗಳಿಂದ ಅಲ್ಲೇ ಇದ್ದು ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಈಗ ಇವರು ಹೋಗಿದ್ದು ಸತೀಶ್ ಜಾರಕಿಹೊಳಿ ಟೀಮ್ಗೆ ರಾಜ್ಯ ನಾಯಕತ್ವ ಗೊಂದಲ ಬಗೆಹರಿಸುವಂತಹ ಭರವಸೆ ಹೈಕಮಾಂಡ್ನಿಂದ ಸಿಕ್ಕಿದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಮಾಜಿ ಸಚಿವ ಕೆ ಎನ್ ರಾಜಣ್ಣ, ಪರಿಶಿಷ್ಟ ಪಂಗಡದ ಶಾಸಕರೊಂದಿಗೆ ದೆಹಲಿಗೆ ತೆರಳಿದ್ದಂಥ ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಹೋಗಿ ಶನಿವಾರ ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡಿದ್ದಾರೆ. ಈ ವೇಳೆ ರಾಜ್ಯದ ನಾಯಕತ್ವ ಗೊಂದಲವನ್ನು ಬಗೆಹರಿಸಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನು ಪರಿಗಣಿಸಬೇಕು ಮತ್ತು ಸಂಪುಟದಿಂದ ಹೊರಬಿದ್ದಿರುವಂಥ ನಾಯಕ ಸಮುದಾಯವನ್ನು ಮತ್ತೆ ವಾಪಸ್ಸು ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇವರ ಹಕ್ಕೊತ್ತಾಯ ಆಗಿತ್ತು ಅನ್ನುವಂಥದ್ದು ಪ್ರಮುಖವಾದಂಥದ್ದು. ಇದಾದ ಬಳಿಕ ಇದಕ್ಕೆ ಪೂರಕವಾಗಿ ಸ್ಪಂದಿಸಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ಕಾಂಗ್ರೆಸ್ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿದೆಯೋ ಅದೆಲ್ಲವನ್ನು ಕೂಡ ಈಗಾಗಲೇ ಬಗೆಹರಿಸುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ಅಂತಿಮ ತೀರ್ಮಾನಕ್ಕೆ ಬಂದಿದೆ. ಇನ್ನು ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಾಗಿದೆ. ಆದಷ್ಟು ಬೇಗ ಈ ಗೊಂದಲವನ್ನು ಬಗೆಹರಿಸ್ತೀವಿ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗಿದೆ ಅನ್ನೋದು. ಅದೇ ಮಾತನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದು, ಕ್ಲೈಮ್ಯಾಕ್ಸಿಗೆ ಬಂದಿದೆ ಅಂತೇಳಿ. ಯಾಕಂತ ಹೇಳಿದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ನಾನು ಸಿ ಎಂ ಆಗೇ ತೀರ್ತೀನಿ ಎನ್ನುವಂಥ ಹಠವನ್ನು ಹಿಡಿದಿರೋದ್ರಿಂದ ಇಲ್ಲಿ ಸ್ವಲ್ಪ ಕ್ಲಿಷ್ಟ ಆಗ್ತಿದೆ. ಇನ್ನು ಖರ್ಗೆ ಭೇಟಿ ನಂತರ ಮಾತನಾಡಿದಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದೇ ಮಾತನ್ನು ಹೇಳಿದ್ರು ಕೂಡ, ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ, ಆದಷ್ಟು ಬೇಗ ನಮ್ಮ ರಾಜ್ಯದಲ್ಲಿನ ಗೊಂದಲವನ್ನು ಬಗೆಹರಿಸ್ತೀವಿ ಅನ್ನುವಂತಹ ಮಾತನ್ನು ಖರ್ಗೆ ಹೇಳಿದ್ದಾರೆ. ಇದೇ ಮೊದಲ ಬಾರಿಗೆ ಅವರು ಹೀಗೆ ಹೇಳಿರೋದು ಅನ್ನುವಂಥ ವಿಚಾರವನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಸಾಮಾನ್ಯವಾಗಿ ಸತೀಶ್ ಜಾರಕಿಹೊಳಿ ಅವರು ಅಂತೆಕಂತೆಗಳನ್ನು ಕೂಡ ಹೇಳೋದಿಲ್ಲ ಮತ್ತು ಸುಳ್ಳನ್ನು ಕೂಡ ಹೇಳೋದಿಲ್ಲ. ಕಪೋಲಕಲ್ಪಿತವಾಗಿ ಏನೋ ಒಂದು ಹೇಳಬೇಕು, ಸಮಾಧಾನ ಮಾಡಬೇಕು ಅನ್ನೋಂಥ ದೃಷ್ಟಿಕೋನದಲ್ಲಿ ಹೇಳುವಂಥ ಮನುಷ್ಯ ಅವರಲ್ಲ. ಕರೆಕ್ಟಾಗಿ ಗೊತ್ತಿದ್ದು ಅಥವಾ ಅವ್ರು ಏನಾದರೂ ಹೇಳಿದ್ರು ಅಂತ ಹೇಳಿದ್ರೆ ಅದು ಏನೋ ಒಂದು ಮೀನಿಂಗ್ ಇದ್ದೇ ಇರ್ತದೆ. ಇನ್ನು ಖರ್ಗೆ ಅವರನ್ನು ನಾವು ಭೇಟಿ ಮಾಡಿದ್ವಿ. ರಾಜ್ಯದ ಗೊಂದಲಗಳು, ಕೆಲವು ವಿಚಾರಗಳ ಕುರಿತು ಖರ್ಗೆ ಅವರ ಗಮನಕ್ಕೂ ಕೂಡ ತಂದಿದ್ದೀವಿ. ರಾಜ್ಯದ ಗೊಂದಲಗಳನ್ನು ತುರ್ತು ಬಗೆಹರಿಸಬೇಕು ಅಂತಲೂ ಕೂಡ ಮನವಿ ಮಾಡಿದ್ವಿ. ಜೊತೆಗೆ ಖರ್ಗೆ ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಗೊಂದಲ ಬಗೆಹರಿಸುವ ಬಗ್ಗೆ ಇಡೀ ಪಕ್ಷ ಕಾರ್ಯಕರ್ತರ ಎದುರು ಏನೆಲ್ಲ ಒಂದು ನಿರೀಕ್ಷೆಗಳಿದಾವೋ ಅದರ ಪ್ರಕಾರನೇ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಇನ್ನು ಮಾಜಿ ಸಚಿವ ರಾಜಣ್ಣ, ಸತೀಶ್ ಅವರು ಹೇಳಿರುವ ಅಭಿಪ್ರಾಯಕ್ಕೆ ನನ್ನ ಸಹಮತವಿದೆ. ಗೊಂದಲ ಇರೋದು ಸರ್ಕಾರಕ್ಕೂ ಮತ್ತು ಪಕ್ಷಕ್ಕೂ ಎರಡಕ್ಕೂ ಕೂಡ ಒಳಿತಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ.
ಮೂಲಗಳ ಪ್ರಕಾರ ದೆಹಲಿಗೆ ಭೇಟಿ ನೀಡಿರುವಂಥ ಸತೀಶ್ ಜಾರಕಿಹೊಳಿ ಅವರ ತಂಡಕ್ಕೆ ಖರ್ಗೆ ಅವರ ಭೇಟಿ ಅತ್ಯಂತ ಪ್ರಮುಖವಾದಂಥದ್ದು. ಈ ಭೇಟಿಯ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನು ಪರಿಗಣಿಸಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಮಾಡಲಾಗಿದೆ. ಜೊತೆಗೆ ರಾಜ್ಯ ಸಚಿವ ಸಂಪುಟದಿಂದ ನಾಯಕ ಸಮುದಾಯವನ್ನು, ಅಂದರೆ ಈಗ ನಾಗೇಂದ್ರ ಹಾಗೂ ರಾಜಣ್ಣ ಅವರಿಬ್ಬರು ಕೂಡ ಹೊರಗಡೆ ಬಿದ್ದಿದ್ದಾರಲ್ಲ, ಹೀಗಾಗಿ ನಾಯಕ ಸಮುದಾಯಕ್ಕೆ ಮತ್ತೆ ಪ್ರಾತಿನಿಧ್ಯವನ್ನು ಕೊಡಬೇಕು, ಸಚಿವ ಸಂಪುಟದಲ್ಲಿ ಜಾಗವನ್ನು ಮಾಡಿಕೊಡಬೇಕು ಅನ್ನುವಂಥದ್ದು ಇವರ ಒತ್ತಾಯ ಆಗಿತ್ತು. ಇದರಲ್ಲಿ ಸಮುದಾಯದಿಂದ ಅಸಮಾಧಾನ ಮೂಡಿದ್ದು, ತೆರವಾಗಿರುವಂಥ ಈ ಎರಡೂ ಸ್ಥಾನಗಳನ್ನು ಕೂಡಲೇ ನಾಯಕ ಸಮುದಾಯದವರಿಗೆ ಕೊಡಬೇಕು. ನಾಯಕತ್ವ ಗೊಂದಲದ ನೆಪದಲ್ಲಿ ಸಚಿವ ಸಂಪುಟಕ್ಕೆ ನಾಯಕ ಸಮುದಾಯದವರನ್ನು ಸೇರ್ಪಡೆ ವಿಳಂಬ ಮಾಡಲಾಗ್ತಿದೆ, ಇದು ಸರಿಯಲ್ಲ ಅನ್ನೋದನ್ನು ಕೂಡ ಒಂದು ಸ್ವಲ್ಪ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅಂದರೆ ಎರಡೂ ಕಲ್ಲನ್ನು ಕೂಡ ಹೊಡೆದಿದ್ದಾರೆ, ಯಾವುದಾದ್ರೂ ಒಂದಾದರೂ ಬೀಳಲಿ ಅನ್ನುವಂಥದ್ದು. ಇನ್ನು ಇದಕ್ಕೆ ಪ್ರತಿಯಾಗಿ ನಾಯಕತ್ವ ಗೊಂದಲ ವಿಚಾರದಲ್ಲಿ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿರೋದು ಸತ್ಯ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿರುವಂಥದ್ದು. ಇದು ಬಗ್ಗೆ ಹರಿತಾ ಇದ್ದಂತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತು ಸಂಪುಟ ಪುನರಚನೆಯಂತಹ ವಿಚಾರಗಳು ಕೂಡ ಇತ್ಯರ್ಥಗೊಳ್ಳಲಿದೆ ಅನ್ನುವಂಥ ಸುಳಿವು ಹೈಕಮಾಂಡ್ ಕೊಟ್ಟಿದೆ. ಆಫ್ಕೋರ್ಸ್ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿ ಎಂ ಸ್ಥಾನ ಸಿಕ್ತು ಅಂತ ಹೇಳಿದ್ರೆ ಸಚಿವ ಸಂಪುಟ ಕಂಪ್ಲೀಟಾಗಿ ರೀಶಫಲ್ ಆಗ್ತದೆ. ಅದಾದ ಬಳಿಕ ಮತ್ತೊಂದು ಚೇಂಜಸ್ ಏನು ಅಂತ ಹೇಳಿದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನವನ್ನು ಬದಲಾವಣೆ ಮಾಡ್ತಾರೆ. ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಅಥವಾ ಬೇರೆ ಯಾವುದಾದ್ರೂ ಪ್ರಬಲ ನಾಯಕರನ್ನೇ ಆಯ್ಕೆ ಮಾಡ್ತಾರೆ. ಹಾಗಾಗಿ ಆ ಬದಲಾವಣೆಯ ನಿರೀಕ್ಷೆಯೂ ಕೂಡ ಇದ್ದೇ ಇದೆ. ಒಂದಾಯಿತು ಅಂತ ಹೇಳಿದ್ರೆ ಮತ್ತೊಂದು ಆಟೋಮೆಟಿಕ್ ಆಗಿ ಹಾಗೆ ಆಗುತ್ತೆ ಅಂತೇಳಿ ಈಗ ಖರ್ಗೆ ಟೀಮ್ನಿಂದನೂ ಕೂಡ ಈ ಬಗ್ಗೆ ಭರವಸೆ ಸಿಕ್ಕಿದೆ. ಈಗ ಪ್ರಮುಖವಾಗಿ ರಾಹುಲ್ ಗಾಂಧಿ ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋಂಥ ಮಾತನ್ನು ಖರ್ಗೆ ಹೇಳಿದ್ದಾರೆ. ಚರ್ಚೆ ಮಾಡಿದ ಬಳಿಕ ಮುಂದೆ ಏನು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನೋಡ್ತೀವಿ ಅಂತೇಳಿ. ಬಟ್ ಒಂದಂತೂ ಕ್ಲಿಯರ್, ಕಾಂಗ್ರೆಸ್ನ ಈ ಬಿಕ್ಕಟ್ಟೇನಿದೆ, ಕುರ್ಚಿ ಬಿಕ್ಕಟ್ಟು, ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರೋದು ಮಾತ್ರ ಸತ್ಯ ಅನ್ನೋದು ಕೂಡ ಈಗ ಗೊತ್ತಾಗ್ತಿದೆ. ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ಒಪ್ಪಿದ್ದೇ ಆದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕೆಲವೊಂದಷ್ಟು ಸಂಚಲನಾತ್ಮಕ ಡೆವಲಪ್ಮೆಂಟ್ಗಳು ಕೂಡ ನಡೆಯಲಿದೆ. ಒಂದು, ಎರಡನೇದು, ಸಿ ಎಂ ಸ್ಥಾನವನ್ನು ಇವರು ಬಿಟ್ಕೊಟ್ರು ಅಂತ ತಕ್ಷಣ ಇವರ ಕಂಡೀಷನ್ಗಳನ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ. ಇವರು ಹಾಕಿರುವಂಥ ಕಂಡೀಷನ್ಸ್ಗಳೇ ಸಾಕಷ್ಟಿದ್ದಾವೆ. ಅದನ್ನು ಹೇಗೆ ಫುಲ್ಫಿಲ್ ಮಾಡ್ತಾರೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯನೂ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಈಗ ಎಂಟ್ರಿ ಆಗಿರೋದು ಹೊಸ ಭರವಸೆಯನ್ನು ಮೂಡಿಸಿದೆ ಅಂತೇಳಿ ಅನಿಸುತ್ತಾ ನಿಮಗೆ? ಏನೋ ಒಂದು ಕ್ಲೈಮ್ಯಾಕ್ಸಿಗೆ ತಂದು ನಿಲ್ಲಿಸ್ತಾರೆ ಅನ್ನೋದು ಕೂಡ ನಿಮಗೆ ಅನಿಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.